ಪ್ರಿಮೇಚರ್ ಎಜುಕೇಷನ್ ಶೀಘ್ರಸ್ಖಲನ ಇದು ಆಗಕ್ಕೆ ಮೇನ್ಲಿ ನಾನು ಹೇಳಬೇಕಂದ್ರೆ ಮೂರು ಮೇನ್ ರೀಸನ್ಸು. ಒಂದು ಬಾಡಿನಲ್ಲಿರುವ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮುಂದಿನ ಪೆನಿಸ್ನಲ್ಲಿ ತುದಿ ಏನಿರುತ್ತಲ್ಲ ಅದರಲ್ಲಿ ಇರುವ ಹೈಪರ್ ಸೆನ್ಸಿಟಿವಿಟಿ, ಮೂರನೇದು ಏನಂದರೆ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂದರೆ ನಮ್ಮ ಪೆನಿಸ್ನ ಯಾವ್ದು ಮಸಲ್ಸ್ನ ಹೋಲ್ಡ್ ಮಾಡಿದಿರುತ್ತಲ್ಲ ಅದರದ್ದು ಆಗುವ ವೀಕ್ನೆಸ್. ಓಕೆ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಅಥವಾ ಸೆನ್ಸಿಟಿವ್ನ ನಾವು ಮೆಡಿಸಿನು ಅಥವಾ ಚಿಕಿತ್ಸೆ ಮಾಡಿಬಿಟ್ಟು ಸರಿಪಡಿಸ್ಬೋದು. ಬಟ್ ಈ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಏನಿದೆ ಅಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನೀವು ಎಕ್ಸಸೈಸ್ ಮಾಡಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನೀವು ವ್ಯಾಯಾಮ ಮಾಡಲ್ಲ ಅಥವಾ ಕೀಗಲ್ ಎಕ್ಸಸೈಸ್ ಮಾಡಲ್ಲ, ಇದಕ್ಕೆ ಸ್ವಲ್ಪ ಸರಿ ಮಾಡೋಕ್ಕೆ ಕಷ್ಟ. ಸೊ ನಾನು ತಮಗೆ ಏನು ಸಜೆಸ್ಟ್ ಮಾಡ್ತೀನಿ, ಈ ಥರ ನಿಮಗೆ ಬೇಗ ಔಟ್ ಆಗ್ತಾ ಇದೆ ಅಂದರೆ 1 ನಿಮಿಷ ಒಳಗಡೆನೆ ಔಟ್ ಆಗ್ತಾ ಇದೆ, ನಿಮಗೂ ತೃಪ್ತಿ ಸಿಗ್ತಾ ಇಲ್ಲ ಅಥವಾ ಪಾರ್ಟ್ನರ್ಗೂ ತೃಪ್ತಿ ಸಿಗ್ತಾ ಇಲ್ಲ ಅಂದರೆ ಡೈಲಿ ಒಂದು 20 ನಿಮಿಷ ಬೆಳಗ್ಗೆ ತಕ್ಷಣ ಮೋಷನ್ ಆದಮೇಲೆ ಕೀಗಲ್ ಎಕ್ಸಸೈಸ್ ಮಾಡಿ. ಒಂದು. ಎರಡನೇದು ಆಹಾರದಿಂದ ಹುಳಿ ಅಂಶ ಕಟ್ ಮಾಡಿ, ಹುಳಿ ಅಂಶ ತಿನ್ನಕ್ಕೆ ಹೋಗಬೇಡಿ. ಮೂರನೇದು ಏನು ಮಾಡಬೇಕು, ಸ್ವಲ್ಪ ಏನು ಮಾಡಬೇಕು, ಆಹಾರನಲ್ಲಿ ನುಗ್ಗೆಕಾಯಿ, ಉದ್ದಿನಬೇಳೆ, ಖರ್ಜೂರ, ಅಂಜೂರ, ಬಾದಾಮಿ, ದಾಳಂಬ್ರೆ, ಕಲ್ಲಂಗಡ ಹಣ್ಣು ರೆಗ್ಯುಲರಾಗಿ ಜಾಸ್ತಿ ತಗೊಳ್ಳಿ. ಆಮೇಲೆ ಏನು ಮಾಡಿ ಅಂದರೆ ಸ್ವಲ್ಪ ಯೋಗ ಮತ್ತು ಮೆಡಿಟೇಷನ್ ಮಾಡಿ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರೀಮೇಚರ್ ಆಗೋಕ್ಕೆ ಮೇನ್ ರೀಸನ್ ನಮ್ಮ ಮೈಂಡ್ ಇರುತ್ತೆ. ನಾವು ಮೈಂಡ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಆದ ತಕ್ಷಣ ಮೈಂಡ್ ಎಜಾಕ್ಯುಲೇಟ್ ಮಾಡಿಬಿಡುತ್ತೆ. ಸೊ ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ಯೋಗ ಮಾಡಿಬಿಟ್ಟು ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಕಡೆ ಎಕ್ಸಸೈಸಸ್ಸು, ಈ ಕಡೆ ಮೈಂಡ್ ಕಂಟ್ರೋಲು, ಆಹಾರ ಇಷ್ಟು ಮಾಡಿದ್ರೆ ನಿಮಗೆ ಯಾವುದೋ ರೀತಿ ಸ್ಖಲನ ಬೇಗ ಆಗಲ್ಲ. ಸ್ಟಿಲ್ ಇಷ್ಟೆಲ್ಲ ಮಾಡಿ ನೋಡಿದ್ದೀನಿ ಆದ್ರೂ ಆಗ್ತಾ ಇಲ್ಲ ಅಂದರೆ ನಿಮಗೆ 2 ಔಷಧಿ ಹೇಳ್ತೀನಿ. ಆಯುರ್ವೇದಿಕ್ ಅಂಗಡಿನಲ್ಲಿ ಎಲ್ಲ ಕಡೆ ಈಸಿಲಿ ಅವೈಲೇಬಲ್. ಅದು ಒಂದು ಏನಂದರೆ ಅಶ್ವಗಂಧ, ಎರಡನೇದೇನಂದ್ರೆ ಸಫೇದ್ ಮುಸ್ಲಿ. ಈ 2 ಪೌಡರ್ ಏನು ಮಾಡಿ 100 ಗ್ರಾಮ್ ತೊಗೊಳ್ಳಿ, ನೀವು ಎಲ್ಲ ಕಡೆ ಈಸಿಲಿ ಸಿಗುತ್ತೆ. ಇದನ್ನ ಒಂದು ಡಬ್ಬಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 2 ಮಿಕ್ಸ್ ಮಾಡಿ ಇಡಿ. ದಿನ ರಾತ್ರಿ ಮಲ್ಕೋಬೇಕಂದ್ರೆ 1 ಗ್ಲಾಸ್ ಉಗರ್ ಬೆಚ್ಚ ಹಾಲಿನಲ್ಲಿ ಈ 1 ಸ್ಪೂನ್ ಪೌಡರ್ ಮಿಕ್ಸ್ ಆಗಿದ್ದು ಮಾಡಿ ಡೈಲಿ ರಾತ್ರಿ ಒಂದು 45 ದಿನ ತಗೊಳ್ಳಿ. ಆಮೇಲೆ ನನಗೆ ಕಡಿಮೆ ಆಗಿಲ್ಲ ಅಂದ್ರೆ ಹೇಳಿ. ಹಾಲಲ್ಲಿ ಬಿಸಿ ಹಾಲಿನಲ್ಲಿ ಒಂದೊಂದು ಸ್ಪೂನ್ ಹಾಕಿ ಕುಡಿಬೇಕು. ಓಕೆ. ಯಾವುದು ಪೌಡರ್ ಅದು? ಅಶ್ವಗಂಧ ಮತ್ತು ಸಫೇದ್ ಮುಸಲಿ ಎಲ್ಲ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಈಸಿಲಿ ಅವೈಲೇಬಲ್ ಔಷಧಿ ಇದು. ಯಾರು ನೀವು ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕತೆನೇ ಇಲ್ಲ. ಇಷ್ಟು ಮಾಡಿ ನಾಚಿಕೆ ಬಿಟ್ಟು ಕೇಳಿ ನಂಗೆ ಇದು ಬೇಕು ಅಂತ. ಅಶ್ವಗಂಧ ಸಫೇದ್ ಮುಸ್ಲಿ ಬರೀ ಲೈಂಗಿಕ ಕ್ರಿಯೆಗಾಗಿ ಇಲ್ಲ, ಬೇರೆ ಬೇರೆ ಇದಕ್ಕೂ ಯೂಸ್ ಮಾಡ್ತಾರೆ. ಆರೋಗ್ಯ ಸಮಸ್ಯೆಗೆ, ಮಸಲ್ ಪೇನ್. ಕಾರ್ಯ ಏನು ಕೆಲಸ ಮಾಡುತ್ತೆ ಅಶ್ವಗಂಧ? ನೋಡಿ, ಇದು ಹೇಳ್ತೀವಿ ಅಂತ ನ್ಯಾಚುರಲ್ ಆಂಗ್ಜಿಯೋಲೈಟಿಕ್ ಅಂದ್ರೆ ಮೈಂಡ್ ನ ರಿಲ್ಯಾಕ್ಸ್ ಮಾಡುತ್ತೆ, ಮಸಲ್ ನ ಸ್ಟ್ರೆಂತ್ ಕೊಡುತ್ತೆ. ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ನೋಡಿ, ಎಷ್ಟು ಹ್ಯಾಪಿ ಹಾರ್ಮೋನ್ ಸೆರೋಟೋನಿನ್ ಇರ್ಬೋದು, ನಾನ್ ಎಡ್ರಿನಲಿನ್ ಇರ್ಬೋದು, ಡೋಪಮಿನ್ ಇರ್ಬೋದು, ಎಂಡಾರ್ಫಿನ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಇದು ಕಾರ್ಟಿಸಾಲ್ ನ ಕಡಿಮೆ ಮಾಡುತ್ತೆ. ಕಾರ್ಟಿಸಾಲ್ ಹಾರ್ಮೋನ್ ಏನಂತೆ ಗೊತ್ತಾ, ಸ್ಟ್ರೆಸ್ ಹಾರ್ಮೋನ್. ಅದು ಜಾಸ್ತಿ ಆದರೆ ಈ ಹಾರ್ಮೋನ್ ಕಡಿಮೆ ಆಗುತ್ತೆ. ಸೊ ಅಶ್ವಗಂಧ ಏನು ಮಾಡುತ್ತೆ, ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಸಫೇದ್ ಮುಸ್ಲಿ ನಿಮ್ಮ ಮಸಲ್ ಪವರ್ನ ಚೆನ್ನಾಗಿ ಮಾಡುತ್ತೆ, ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಓವರ್ ಆಲ್ ನಿಮಗೆ ಒಳ್ಳೆ ಸೆಕ್ಸ್ ಆಗುತ್ತೆ. ಓಕೆ. ಬ್ಲಡ್ ಫ್ಲೋ ಆದಾಗಲೇ ಮಾತ್ರ ಅದು ಟೆಂಪ್ಟ್ ಆಗೋದು. ಎಸ್, ಅಲ್ಲಿಗೆ ಬ್ಲಡ್ ಜಾಸ್ತಿ ಫ್ಲೋ ಆಗಬೇಕು. ಬಂದಿದ್ದ ರಕ್ತ ಜಾಸ್ತಿ ಟೈಮ್ ಹೋಲ್ಡ್ ಆಗಬೇಕು ಅಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡಿ. ಎಸ್. ಸೊ ಮೈಂಡ್ ಕಂಟ್ರೋಲ್ ದೇಹ ಕೂಡ ನಿಮ್ಮ ಕಂಟ್ರೋಲ್ ಬರುತ್ತೆ. ಹಾಗೆ ಟೆಂಪ್ಟ್ ಕೂಡ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಏನಂತದೆ ಡಾಕ್ಟರ್ ನಾರಾಯಣ ಟಿ ಮುದುಗಲ್ ಜೊತೆ ಮಾತುಕತೆ ನೆಕ್ಸ್ಟ್ ಎಪಿಸೋಡ್. ಇದು ರೈಟ್ ನ್ಯೂಸ್.